ಸಂಸದರ ಮನಸ್ಥಿತಿ ತುಂಬ ಹೀನ ಇದೆ. ನಾವೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ. ಯಾರೂ ಸಹ ಸಂಸದರಾದ ಸುಧಾಕರ್ ಅವರ ಮತ ನೋಡಿ ಓಟ್ ಹಾಕಿದ್ದಲ್ಲ. ಅದರ ಹಿಂದಿನ ಎಲೆಕ್ಷನಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಂತಹ ಸಂಸದರು, ಇವಾಗಿನ ಸಂಸದರು ಸುಧಾಕರ್ ಅವರು, ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ, ಒಂದು ಹುಡುಗ, ಆ ಶಾಸಕರ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ಕ್ಷೇತ್ರದ ಶಾಸಕರವರು. ಆದರೆ ಆವತ್ತು ಆ ಎಲೆಕ್ಷನ್ಗೆ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ. ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ ನೂರಾರು ಕೋಟಿ ಖರ್ಚು ಮಾಡಿ ತಾನು ಅಂದ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಅನ್ನೋದನ್ನು ಬಿಂಬಿಸ್ಕೊಂಡ್ರೂ ಸಹ ಜನ ನಿಮ್ಮನ್ನು ಮೂಲೆಗುಂಪು ಮಾಡಿದ್ರು. ಅದು ಈ ಪ್ರಕೃತಿ, ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂಥ ಪಾಠ. ಚಿಕ್ಕಬಳ್ಳಾಪುರದ ಇಡೀ ಜನತೆ ಅಂದ್ಕೊಂಡ್ರು ಈ ಮನುಷ್ಯನಿಗೆ ಇನ್ನಾದರೂ ಬುದ್ಧಿ ಬರ್ಬೋದು, ಇನ್ನು ಸರಿ ಹೋಗ್ಬೋದು ಅಂತ ಅಂದ್ಕೊಂಡ್ರು. ಆದರೆ ಅವರ ಸಂಸದರಾದ ಒಂದೇ ತಿಂಗಳಲ್ಲಿ ಅವರ ನಡತೆ, ಅವರ ವಿಚಾರಗಳು ಮತ್ತೆ ಹಳೇ ಸುಧಾಕರ್ರೇ ನಾನು, ನನ್ನ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡಿಕೊಂಡ್ರು. ಅದನ್ನು ಮತ್ತೆ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಆತ ಮಾಡಿರೋ ಅಂತಹ ತಪ್ಪುಗಳನ್ನು ನಾನು ನನ್ನ ಪಕ್ಷದ ಮೇಲೆ ಹೊರ್ಸೋಕ್ಕೆ ನಾನು ರೆಡಿ ಇಲ್ಲ. ಇದನ್ನೆಲ್ಲ ಸರಿ ಮಾಡುತ್ತೆ. ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದರೂ ಸಹ ಅದನ್ನು ನಾವು ತಗೋಣೋ ಅಂತಹ, ಜೀರ್ಣ ಮಾಡ್ಕೊಳ್ಳೋ ಅಂತಹ ಶಕ್ತಿ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ BJP ಪಕ್ಷ ಕಲಿಸ್ಕೊಟ್ಟಿದೆ. ನಾನು ನೈಜವಾದ ಕಾರ್ಯಕರ್ತ, ನಾನು ನೈಜವಾದ BJP ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ. 24/7 ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ.